ನಟಿ ಪ್ರೇಮ ಕನ್ನಡ ಕಂಡಂಥ ಒಬ್ಬ ಅದ್ಭುತ ಕಲಾವಿದೆ ಅಂತ ಹೇಳಿದರೆ ನಿಜವಾಗ್ಲೂ ಕೂಡ ತಪ್ಪಾಗೋದಿಲ್ಲ. ಅನೇಕ ಸಿನಿಮಾಗಳಲ್ಲಿ ನಟಿಸಿದಂಥ ನಟಿ ಪ್ರೇಮ ಅನೇಕ ದಿಗ್ಗಜರ ಜೊತೆಗೂ ಕೂಡ ಸ್ಕ್ರೀನ್ ಶೇರನ್ನು ಮಾಡಿದರು. ಅದು ವಿಷ್ಣುವರ್ಧನಿಂದ ಹಿಡಿದು ಶಿವರಾಜ್‌ಕುಮಾರ್ ಅವರಿಂದ ಹಿಡಿದು ರಮೇಶ್ ಅರವಿಂದ ಹಿಡಿದು ಪ್ರತಿಯೊಬ್ಬರ ಜೊತೆಗೂ ಕೂಡ ಪ್ರೇಮ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಆ ಕಾಲಕ್ಕೆ ನಟಿ ಪ್ರೇಮ ಅಂತ ಅಂದ್ರೇ ಎಲ್ರಿಗೂ ಇಷ್ಟ ಆಗ್ತಿದ್ರು. ಒಳ್ಳೆ ಹೈಟು, ಒಳ್ಳೆ ಕಲರು, ನೋಡೋದಕ್ಕೂ ಕೂಡ ತುಂಬಾ ಅದ್ಭುತವಾಗಿದ್ದರು. ಕೊಡಗಿನ ಕುವರಿ ಪ್ರೇಮ ಅವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡಿದ್ರು. ಆಗ ಒಬ್ಬ ಹೀರೋಗೆ ಎಷ್ಟರ ಮಟ್ಟಿಗೆ ಫ್ಯಾನ್ ಕ್ರೇಜ್ ಇರ್ತಿತ್ತೋ, ಒಬ್ಬ ಹೀರೋಯಿನ್ಗೂ ಕೂಡ ಅಷ್ಟರ ಮಟ್ಟಿಗೆ ಫ್ಯಾನ್ ಕ್ರೇಜನ್ನು ಹುಟ್ಟು ಹಾಕಿದ್ದಂಥ ನಟಿ ಅಂತ ಅಂದರೆ ಅದು ಪ್ರೇಮ. ಅದು ಎಂಥದ್ದೇ ಪಾತ್ರಗಳಾಗಿದ್ರೂ ಕೂಡ ಅಷ್ಟೇ ಚೆನ್ನಾಗಿ ಅಭಿನಯಿಸ್ತಾ ಇದ್ರು. ತುಂಬ ಹೋಮ್ಲಿ ಅಂದರೆ ಸಂಪ್ರದಾಯದಸ್ಥ ಹೆಣ್ಣು ಮಗಳ ಕ್ಯಾರೆಕ್ಟರ್ ಆಗಿರ್ಬೋದು, ಅದು ತುಂಬ ಮಾಡ್ರನ್ ಕ್ಯಾರೆಕ್ಟರ್ ಆಗಿರಬಹುದು, ಯಾವುದೇ ರೀತಿಯಾದಂಥ ಪಾತ್ರವನ್ನು ಕೊಟ್ಟರು ಆ ಪಾತ್ರಕ್ಕೆ ಜೀವ ತುಂಬ್ತಾ ಇದ್ದವರು ನಟಿ ಪ್ರೇಮ. ಇಂಥ ನಟಿ ಪ್ರೇಮ ಯಶಸ್ಸಿನ ಉತ್ತುಂಗದಲ್ಲಿ ಇರಬೇಕಾದ್ರೇ ಮನೆಯಲ್ಲಿ ಹೇಳಿದ ಹಾಗೆ ತಂದೆ ತಾಯಿ ಏನು ಹೇಳ್ತಾರೋ ಅದನ್ನೇ ಕೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಂದೆ ತಾಯಿ ತೋರಿಸಿದವರನ್ನೇ ಮದುವೆ ಆಗ್ತಾರೆ. ಸಾಮಾನ್ಯವಾಗಿ ಒಬ್ಬ ನಟಿ ಅಂತ ಅಂದಾಗ ಅವರ ಮದುವೆ ಜೀವನ ಹೇಗಿರುತ್ತೆ, ಯಾರನ್ನು ಮದುವೆ ಆಗ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ಅವರ ಅಭಿಮಾನಿಗಳಿಗೂ ಇಂಡಸ್ಟ್ರಿಗೂ ಇರುತ್ತೆ. ಅಂಥದ್ರಲ್ಲಿ ನಟಿ ಪ್ರೇಮ ಅವರ ಹೆಸರು ನಟ ಉಪೇಂದ್ರ ಅವರ ಜೊತೆಗೆ ತಳಕು ಹಾಕೊಂಡಿತ್ತು. ಬಹಳ ವರ್ಷಗಳ ಕಾಲ ಅವರಿಬ್ಬರ ನಡುವೆ ಏನೂ ಇಲ್ಲದೆ ಇದ್ರೂ ಅವರಿಬ್ಬರು ಪ್ರೇಮಿಗಳು ಅನ್ನುವಷ್ಟರ ಮಟ್ಟಿಗೆ ಚರ್ಚೆಗಳು ಆಗಿತ್ತು. ಅದಾದಮೇಲೆ ಶಿವಣ್ಣನ ಜೊತೆಗೂ ಕೂಡ ಪ್ರೇಮ ಅವರ ಹೆಸರು ಕೇಳಿಬಂದಿತ್ತು. ಆದರೆ ಅದೆಲ್ಲವೂ ಕೂಡ ಸ್ಕ್ರೀನ್ ಮೇಲೆ ಹಿಟ್ಟಾದಂಥ ಜೋಡಿಗಳು. ಸೊ ಆ ಕಾರಣಕ್ಕಾಗಿ ಅವರ ಜೊತೆಗೆ ಹೆಸರು ಓಡಾಡ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಇದರ ನಡುವೆ ನಟಿ ಪ್ರೇಮ ಅವರು ಯಾರನ್ನು ಮದುವೆ ಆಗ್ತಾರೆ ಅಂತ ಎಲ್ಲರೂ ಪ್ರಶ್ನೆಯನ್ನು ಮಾಡ್ತಿದ್ದಾಗಲೇ ನಟಿ ಪ್ರೇಮ ತಂದೆ ತಾಯಿ ಯಾರನ್ನು ತೋರಿಸ್ತಾರೋ ಅವ್ರನ್ನೇ ಮದುವೆ ಆಗ್ತೀನಿ ಅಂತ ಯಾವುದೇ ಪ್ರೀತಿಯ ಬಲೆಗೂ ಬೀಳದೆ ತಂದೆ ತಾಯಿ ತೋರಿಸಿದ್ದವರನ್ನೇ ಮದುವೆ ಆಗ್ತಾರೆ. ಎಲ್ಲರ ವೈಯಕ್ತಿಕ ಜೀವನ ಅದ್ಭುತವಾಗಿರಬೇಕು ಅಂತ ಏನಿಲ್ಲ. ಅದರಲ್ಲೂ ಕಲರ್ಫುಲ್ ಜೀವನ ಕಂಡಂಥವರ ಜೀವನದಲ್ಲಿ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ಅದು ಜಗಜ್ಜಾಹೀರಾಗತ್ತೆ. ಅದರಲ್ಲೂ ನಟ ನಟಿಯರು ಅಂತ ಬಂದಾಗ ಗಾಜಿನ ಮನೆಯೊಳಗಡೆ ಜೀವನ ಮಾಡ್ತಾ ಇರ್ತಾರೆ. ಒಂದು ಚಿಕ್ಕ ಬಿರುಕು ಬಂದ್ರೂ ಕೂಡ ಅದು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬಿಡುತ್ತೆ. ಪ್ರೇಮ ಅವರ ಜೀವನದಲ್ಲಿ ಆಗಿದ್ದು ಕೂಡ ಇದೆ. ಒಂದು ಕಾಲದಲ್ಲಿ ಲೇಡಿ ಸೂಪರ್ ಸ್ಟಾರ್ ಆಗಿ ಹೆಸರು ಮಾಡಿದಂಥ ಪ್ರೇಮ ಎನ್ನಿಲ್ಲದಂಥ ಸಮಸ್ಯೆಯನ್ನು ಜೀವನದಲ್ಲಿ ಅನುಭವಿಸ್ಬೇಕಾಗತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ ನಟಿ ಪ್ರೇಮ ಇವತ್ತು ಬದುಕಿದ್ದಾರೆ, ನಮ್ಮ ಕಣ್ಣು ಮುಂದೆ ಇದ್ದಾರೆ ಅಂತಂದರೆ ಎಂಥವರಿಗಾದರೂ ಆಶ್ಚರ್ಯ ಆಗತ್ತೆ. ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂಥ ಹೆಣ್ಣು ಮಗಳು ಇಂಥದ್ದು ಎಲ್ಲ ವೇದನೆಯನ್ನು ಯಾತನೆಯನ್ನು ಅನುಭವಿಸಿರ್ತಾರೆ. ಆದರೆ ಇದರಿಂದ ಆಚೆ ಬರೋದಕ್ಕೆ ಭಾಳಷ್ಟು ಕಷ್ಟಪಟ್ಟಿರ್ತಾರೆ. ಆದರೆ ಅಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ನಟಿ ಪ್ರೇಮ ಮಾದರಿ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹೌದು, ನಟಿ ಪ್ರೇಮ ಸೂಪರ್ ಸ್ಟಾರ್ ಆಗಿದ್ರೂ ಕೂಡ ತಂದೆ ತಾಯಿ ಮಾತಿಗೆ ಬೆಲೆ ಕೊಟ್ಟು ಮದುವೆ ಆಗ್ತಾರೆ ಅಂತಂದರೆ ಆಕೆ ಎಷ್ಟು ಭಾವನಾತ್ಮಕ ಜೀವಿ ಆಗಿದ್ರು, ಕುಟುಂಬ, ಮದುವೆ, ಮಕ್ಕಳು ಈ ವಿಚಾರದಲ್ಲಿ ಎಷ್ಟು ಡ್ರೀಮನ್ನು ಇಟ್ಕೊಂಡಿದ್ರು ಅನ್ನೋದು ಅಲ್ಲೇ ಗೊತ್ತಾಗತ್ತೆ. ನಟಿ ಪ್ರೇಮ ಎಲ್ಲರಂತೆಯೇ ಅದ್ಭುತವಾಗಿ ಜೀವನ ಮಾಡಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಕೊಂಡೆ ಮದುವೆ ಆಗಿದ್ರು. ಬಹಳ ಅದ್ಧೂರಿಯಾಗಿಯೇ ಅವರ ಮದುವೆಯನ್ನು ಮಾಡಿಕೊಡಲಾಗಿತ್ತು. ಈ ಮದುವೆಗೆ ಸ್ಯಾಂಡಲ್ವುಡ್ನ ಅನೇಕ ಗಣ್ಯರುಗಳು ಭಾಗಿಯಾಗಿ ಆಶೀರ್ವಾದವನ್ನು ಮಾಡಿದರು. ನಟಿ ಪ್ರೇಮ ಮದುವೆ ಆದ ಮೇಲೆ ಸಿನಿಮಾಗಳನ್ನು ಮಾಡೋದಿಲ್ಲ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ರು. ಫಾರಿನ್ ಹುಡುಗನನ್ನು ಮದುವೆ ಆಗಿ ಫಾರಿನ್ನಲ್ಲೇ ಸೆಟಲ್ ಆಗ್ತಾ ಇರೋದ್ರಿಂದ ತುಂಬ ಜನಕ್ಕೆ ಬೇಸರ ಕೂಡ ಆಗಿತ್ತು. ಅಯ್ಯೋ, ನಟಿ ಪ್ರೇಮ ಇನ್ಮೇಲೆ ಆ್ಯಕ್ಟಿಂಗ್ ಮಾಡಲ್ವಂತೆ, ಹೀಗಾಯ್ತಂತೆ ಹಾಗಾಯ್ತಂತೆ ಅಂತ ಚರ್ಚೆಗಳ ನಡುವೆ ನಟಿ ಪ್ರೇಮ ನಾನು ಮತ್ತೆ ಸಿನಿಮಾಗಳನ್ನು ಮಾಡ್ತೀನಿ ಅಂತ ಹೇಳಿದ್ದು ಅವರ ಅಭಿಮಾನಿಗಳಿಗೆ ಖುಷಿ ತರಿಸಿತ್ತು. ಆದರೆ ಮದುವೆ ಆದ 2 ವರ್ಷಗಳಲ್ಲೇ ನಿಜವಾಗ್ಲೂ ಪ್ರೇಮ ನರಕವನ್ನು ಅನುಭವಿಸಿದ್ರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಏನೇನೋ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಮದುವೆ ಆದಂಥ ನಟಿ ಪ್ರೇಮ ಬಾಳಲ್ಲಿ ಆಗಲೇ ಬಿರುಗಾಳಿ ಎದ್ದಿತ್ತು. ವೈಯಕ್ತಿಕ ಜೀವನ ಹದಗೆಟ್ಟು ಹೋಗಿತ್ತು, ಸಾಂಸಾರಿಕ ಜೀವನ ಕುಲುಗೆಟ್ಟು ಹೋಗಿತ್ತು. ಸಿನಿಮಾಗಳಲ್ಲಿ ಹೇಗೆ ಕಷ್ಟಪಟ್ಟು ಕಣ್ಣೀರು ಹಾಕ್ತಾ ಇದ್ರೋ ಆ ಕಣ್ಣೀರು ಹಾಕಿ ಎಲ್ಲ ಅಭಿಮಾನಿಗಳನ್ನು ಕಣ್ಣೀರಲ್ಲೇ ಕೈ ತೊಳೆಯುವಂತೆ ಮಾಡ್ತಾ ಇದ್ರು. ಅವರ ವೈಯಕ್ತಿಕ ಜೀವನ ಕೂಡ ಅದೇ ರೀತಿಯಾಗಿ ಹಾದಿ ತಪ್ಪಿಬಿಡ್ತು. ಗಂಡ ತಾನು ಅಂದ್ಕೊಂಡಂಗೆ ಇರಲಿಲ್ಲ, ಎನ್ನಿಲ್ಲದಂಥ ಸಮಸ್ಯೆಗಳು ಎದುರಾಯಿತು, ವೈಯಕ್ತಿಕ ಜೀವನ ಡಿಸ್ಟರ್ಬ್ ಆಯಿತು.
ಆದರೆ ನಟಿ ಪ್ರೇಮ ಅವರಿಗೆ ಆಗ ಬಾಳಿಗೆ ಬೆಳಕಾಗಿ ಬಂದಿದ್ದು ಅಥವಾ ಬದುಕಬೇಕು ಅನ್ನುವಂಥ ಜೀವನಕ್ಕೆ ಉತ್ಸಾಹವನ್ನು ತಂದಿದ್ದು ಅವರ ಮಗಳು. ಹೌದು, ತುಂಬ ಜನಕ್ಕೆ ಗೊತ್ತಿರದಂಥ ವಿಚಾರ ಅಂತಂದರೆ ನಟಿ ಪ್ರೇಮಗೆ ಮಗಳಿದ್ಲು ಅನ್ನೋದು. ನಟಿ ಪ್ರೇಮಗೆ ಡಿವೋರ್ಸ್ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು, ಆದರೆ ಮಗಳಿದ್ದಾಳೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಒಂದು ಮಗಳ ತಾಯಿ ಪ್ರೇಮ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಹಾಗಿದ್ರೆ ಆ ಮಗಳು ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ, ಹೇಗಿದ್ದಾಳೆ, ನೋಡೋದಕ್ಕೆ ಯಾರ ಥರ ಇದ್ದರು, ಅಯ್ಯೋ ಕನ್ನಡ ಇಂಡಸ್ಟ್ರಿಯ ಟಾಪ್ 1 ನಟಿ ಆಗ್ತಾಳೇನೋ ಪ್ರೇಮ ಮಗಳು ಅಂತ ತುಂಬ ಜನ ಅಂದ್ಕೊಳ್ತಿರ್ಬೇಕಾದ್ರೆ, ಪ್ರೇಮ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ತಮಗಾಗಿರುವಂಥ ನೋವನ್ನು, ತಾವು ಅನುಭವಿಸಿರುವಂಥ ನರಕ ಯಾತನೆಯನ್ನು ಹೇಳ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಕರುಳು ಚುರುಕನ್ನುತ್ತೆ. ಹೌದು, ಕೆಲವು ವರ್ಷಗಳ ಹಿಂದೆ ನಟಿ ಪ್ರೇಮ ತುಂಬಾ ಡಿಪ್ರೆಷನ್ಗೆ ಒಳಗಾಗಿದ್ರು. ಅವರ ಕೂದಲೆಲ್ಲ ಉದುರಿ ಹೋಗಿತ್ತು. ಅದನ್ನು ನೋಡಿ ತುಂಬ ಜನ ನಟಿ ಪ್ರೇಮ ಅವರಿಗೆ ಮಾರಣಾಂತಿಕ ಕಾಯಿಲೆ ಎದುರಾಗಿದೆ, ಕ್ಯಾನ್ಸರ್ ಅನ್ನುವಂಥ ಕಾಯಿಲೆಯಿಂದ ಅವರು ನರಳಿ ಬೆಂಡಾಗಿ ಹೋಗಿದ್ದಾರೆ, ಅವರು ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಿದ್ದಾರೆ ಅನ್ನುವಂಥ ಸುದ್ದಿ ವೈರಲ್ ಆಗಿತ್ತು. ಇದು ಎಲ್ರಿಗೂ ಆಘಾತ ತರಿಸಿತ್ತು. ಆಗ ನಿಜವಾಗ್ಲೂ ಪ್ರೇಮ ಅವರ ಹೇರ್ ಫಾಲ್ ಆಗಿತ್ತು. ನೋಡೋದಕ್ಕೆ ಪೇಷಂಟ್ ಥರಾನೇ ಕಾಣ್ತಾ ಇದ್ರು. ಆಗ ಹಬ್ಬಿದ್ದಂಥ ವಿಚಾರವನ್ನು ಎಲ್ಲರೂ ಹೌದು ಕ್ಯಾನ್ಸರ್ ಇರಬಹುದು ಅಂತ ಅಂದುಕೊಂಡಿದ್ರು. ಆದರೆ ಪ್ರೇಮಗೆ ಕ್ಯಾನ್ಸರ್ ಇರಲಿಲ್ಲ. ಇನ್ನು ಸ್ವಲ್ಪ ಜನ ನಟಿ ಪ್ರೇಮ ವೈಯಕ್ತಿಕ ಜೀವನದಿಂದ ಆದಂಥ ನೋವಿನಿಂದ, ಅನ್ಯಾಯದಿಂದ, ಮೋಸದಿಂದ ಆಶ್ರಮಕ್ಕೆ ಹೋಗಿ ಸೇರಿಬಿಟ್ಟಿದ್ದಾರೆ ಅನ್ನುವಂಥ ಸುದ್ದಿಯನ್ನು ಹಬ್ಬಿಸಿದ್ರು. ಇದರಿಂದಲೂ ಕೂಡ ತುಂಬ ಜನ ಹೌದು ನಟಿ ಪ್ರೇಮ ಆಶ್ರಮಕ್ಕೆ ಸೇರಿದ್ದಾರೆ, ಸನ್ಯಾಸತ್ವವನ್ನು ಸ್ವೀಕರಿಸಿಬಿಟ್ಟಿದ್ದಾರೆ ಅಂತ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಆದರೆ ನಟಿ ಪ್ರೇಮ ಸನ್ಯಾಸತ್ವವನ್ನು ಕೂಡ ಸ್ವೀಕರಿಸಿರಲಿಲ್ಲ. ಹಾಗಿದ್ರೆ ಕೆಲವು ವರ್ಷಗಳ ಕಾಲ ಮರೆಯಾಗಿದ್ದ ನಟಿ ಪ್ರೇಮ ಅವರ ಜೀವನದಲ್ಲಿ ನಿಜವಾಗ್ಲೂ ಆಗಿದ್ದೇನೋ, ಮಗಳು ಎಲ್ಲಿ ಹೋದ್ಲು, ಕ್ಯಾನ್ಸರ್ ಇರಲಿಲ್ವಾ, ಆಶ್ರಮಕ್ಕೆ ಸೇರಿರಲಿಲ್ವಾ, ಆ ಸಂದರ್ಭದಲ್ಲಿ ನಟಿ ಪ್ರೇಮ ಯಾರ ಜೊತೆಗಿದ್ರು, ಈ ಎಲ್ಲ ಪ್ರಶ್ನೆಗಳಿಗೂ ಸ್ವತಃ ನಟಿ ಪ್ರೇಮ ಅವರೇ ಉತ್ತರ ಕೊಟ್ಟಿದ್ದಾರೆ. ಹೌದು, ಗಂಡ ದೂರಾದ ಮೇಲೆ ಪ್ರೇಮನಿಗೆ ಬದುಕಬೇಕು ಅಂತ ಅನಿಸಿದ್ದು ಮಗುವಿನ ಕಾರಣಕ್ಕೆ. ಹೌದು, ಗಂಡ ಹೆಂಡತಿ ಮಧ್ಯ ವೈಯಕ್ತಿಕ ಸಮಸ್ಯೆಗಳಿದ್ರೂ ಕೂಡ ನಟಿ ಪ್ರೇಮ ಪ್ರೆಗ್ನೆಂಟ್ ಆಗಿದ್ರು. ಅಷ್ಟೇ ಅಲ್ಲದೆ ಅದು ಮಗಳು ಕೂಡ ಆಗಿದ್ಲು. ಆದರೆ ಅದು ಅಬೋಷನ್ ಆದಮೇಲೆ ಅದು ಹೆಣ್ಣು ಮಗು ಅಂತ ಗೊತ್ತಾಗಿದ್ದು. ಹೌದು, ಬೆಳೆದಿದ್ದಂಥ ಮಗು ಹೊಟ್ಟೆಯಲ್ಲಿ ಇದ್ದಾಗಲೇ ಅಬೋಷನ್ ಆಗತ್ತೆ. ಅದನ್ನು ಹಾಗೆ ತೆಗಿತಾರೆ. ಅದು ತುಂಬ ಜನಕ್ಕೆ ಗೊತ್ತಾಗತ್ತೆ ಹೊರಗೆ ತೆಗೆದ ಮೇಲೆ ಯಾವ ಲಿಂಗ ಅಂತ. ಪ್ರೇಮಗೂ ಕೂಡ ಹಾಗೆ ಗೊತ್ತಾಗಿತ್ತು. ಆದರೆ ಸಮಸ್ಯೆ ಏನಾಗಿತ್ತು ಅನ್ನೋದನ್ನು ಪ್ರೇಮ ಹೇಳ್ಕೊಂಡಿಲ್ಲ, ಅಬೋಷನ್ ಆಗಿತ್ತು ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಹೇಗಾಯಿತು ಅನ್ನೋದಕ್ಕಿಂತ ಜೀವನದಲ್ಲಿ ಒಂದೇ ಒಂದು ಆಸರೆ ಆಗಿದ್ದು ಅವರ ಮಗು. ಗಂಡ ಏನೇ ಇರ್ಬೋದು, ಆದರೆ ಮಕ್ಕಳನ್ನು ನೋಡಿಕೊಂಡು ಜೀವನ ಕಳೆಯುವಂಥ ತಾಯಂದಿರು ಇರ್ತಾರೆ. ಅಂಥದ್ರಲ್ಲಿ ಸೂಪರ್ ಸ್ಟಾರ್ ಆಗಿದ್ದಂಥ ಪ್ರೇಮ ವೈಯಕ್ತಿಕ ಜೀವನದಿಂದ ಗಂಡನೂ ಇಲ್ಲದೆ ಮಗಳು ಇಲ್ಲದೆ ಡಿಪ್ರೆಷನ್ಗೆ ಹೋಗಿದ್ರು. ಇದನ್ನೇ ತುಂಬ ಜನ ಇನ್ನಿಲ್ಲದಂತೆ ಹಬ್ಬಿಸಿದ್ರು. ಆದರೆ ಅದೆಲ್ಲದರಿಂದ ಕಮ್ ಬ್ಯಾಕ್ ಮಾಡಿದಂಥ ಗಟ್ಟಿಗಿತ್ತಿ ಪ್ರೇಮ. ಇವತ್ತು ಅನೇಕ ಹೆಣ್ಣು ಮಕ್ಕಳಿಗೆ ಪ್ರೇಮ ಮಾದರಿ ಆಗಿದ್ದಾರೆ. ಈಗ ಮತ್ತೆ ಕಿರುತೆರೆಗೆ ಎಂಟ್ರಿ ಆಗಿದ್ದಾರೆ. ಇನ್ನಷ್ಟು ಸಿನಿಮಾಗಳನ್ನು ಮಾಡಲಿ, ನಮ್ಮನ್ನೆಲ್ಲ ರಂಜಿಸಲಿ, ಎಲ್ಲರೂ ಪ್ರೇಮರಿಗೆ ಒಂದು ಮಗುವಿನ ಪ್ರೀತಿ ಕೊಡಲಿ ಅನ್ನೋದೇ ಎಲ್ಲರ ಆಶಯ.